ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ತಮ್ಮಲ್ಲಿ ಒಂದು ವಿನಂತಿ, ನಾವ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗಿ ದಯಮಾಡಿ ನನಗ್ ಬರ್ವಾಲು ನಮ್ ಕಳಿಸೋಲ್ರು ಅನ್ನಕ್ ಹೋಗ್ಬೇಡ. ದಯಮಾಡಿ ಗರ್ದಿ ಗಮ್ಮತ್ ಪೇಜ್ ಫಾಲೋ ಆದ್ರೆ ಎಲ್ಲ ಆಗ್ತೈತಿ. ಈ ದೇಶಕ್ಕ ಸ್ವಾತಂತ್ರ್ಯ ನೀಡಿದಂತ ಮಹಾತ್ಮ ಗಾಂಧೀಜಿ ಅವರು, ಸಂವಿಧಾನ ಬರೆದಂತ ಅಂಬೇಡ್ಕರ್ ಅವರ ನಾಡಿನೊಳಗ ಏನಾಗತೈತಿ, ಆದ್ರೆ ಯಾಕೆ ಜನ ಇದನ್ನ ಪ್ರತಿಭಟನೆ ಮಾಡುವ ಶಕ್ತಿ ಇಲ್ಲ, ಅನ್ಯಾಯ ಆದಾಗೂ ಯಾಕೆ ಗಪ್ಪ ಕುಣ್ತಾರೋ, ಹೋರಾಟ ಮನೋಭಾವ ಎಲ್ಲಿ ಹೊತ್ತು? ಯಾಕಂದ್ರೆ ಈ ರಾಜ್ಯದೊಳಗ ನಮ್ಮ ಜಿಲ್ಲೆ ಒಳಗ ಸ್ವಾತಂತ್ರ್ಯದ ಹೋರಾಟ ಮಾಡಿ ಮುಂಚೂಣಿಯೊಳಗೆ ಇದ್ದದ್ದು ಕಿಡಿ ಹತ್ತಿಸಿದಂತ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ಕೂಡ ಸ್ವಾತಂತ್ರ್ಯ ಹೋರಾಟದಾಗ ಮುಂಚೂಣಿಯೊಳಗೆ ಇದ್ದದ್ದು. ಇಲ್ಲಿ ಬ್ರಿಟಿಷರ್ನ ಹೊಡೆದೋಡಿಸಿದವ್ರ, ಆದ್ರೆ ಬ್ರಿಟಿಷರ ಆದ್ರೂ ಅವ್ರ ಕುಡಿಗಳು ಇನ್ನ ಇಲ್ಲೇ ಉಳಿದವ ಅನ್ನೋದಕ್ಕ ಅನೇಕ ಸಾಕ್ಷಿ ದಾಖಲಾತಿಗಳು. ಕೆಲವು ಮಂದಿ ಅಷ್ಟೇ ಇದೆ, ಎಲ್ಲಾರ್ದು ಅಲ್ಲ. ನನಗೆ ಹೇಳ್ರಿ ನಿನಗೆ ಹೇಳ್ರಿ ಅನ್ಬೇಡ್ರಿ, ಮಾಡಿದವ್ರ ಅಂಕ್ಯ ಅವ್ರಿಗೆ 10 ಜನ, ಆದ್ರ ಕುಂಬಳಕಾಯಿ ತುಡುಗನ್ ಕೂಡ ಹೆಗಲ್ ಮುಟ್ಟಿ ನೋಡ್ಕೊಳ್ಳೋರು ಬಹಳ ಮಂದಿ ಆಗಿದ್ದಾರೆ. ಈಗ ನಾ ಹೇಳುದಂದ್ರ, ಈಗ ಒಟ್ಟಾರೆ ಈ ಒಂದು ವಿಷಯದಾಗ ಹೇಳುದಂದ್ರ, ಬಹಳ ಮಂದಿಗೆ ಮಾತಾಡ್ಬೇಕಂದ್ರ ಮಾತಾಡೋ ತಾಕತ್ತಿಲ್ಲ, ಅವ್ರಿಗೆ ಆ ಶಕ್ತಿನೂ ಇಲ್ಲ, ಮಾತಾಡ್ಬೇಕಂತಾರ. ನಮ್ಮ ವಾಹಿನಿ ಒಳಗೆ ಬಂದದ್ದು ಅವ್ರು ಕರೆಕ್ಟ್ ಹೇಳಿ ಬಾಪುಗೋಡ್ ಗಂಡ ಮಗ ಅಂತೀರಿ, ಬಟ್ ಅದನ್ನ ಪ್ರತಿಭಟನೆ ಮಾಡೋ ಶಕ್ತಿ ಬೇಕು ನಿಮ್ಮಲ್ಲಿ. ಯಾಕಂದ್ರೆ ನಿಮ್ಮ ನಡುವ ನಿಮ್ ಊರಾಗ ನಿಮ್ ಮನೆಗೋದಾಗ ನಡೆದಾಗ ನೀವು ಇನ್ನೂ ಗಪ್ ಕುಂತ ಏನ್ ಮಾಡೋರದ್ರಿ? ಇದು ಸ್ವತಂತ್ರ ಭಾರತ, ಸಂವಿಧಾನ ಐತಿ. ಆಯಾ ಮನುಷ್ಯರು ಯಾರ್ಯಾರು ಏನ್ ಕರ್ತವ್ಯಗಳು ಮಾಡ್ಬೇಕು ಅನ್ನೋದ ಲಿಖಿತವಾಗಿ ಕೊಟ್ಟಿರ್ತಾರೆ. ಇವತ್ ನಾ ಹೇಳಕ್ ಹೊಂಟಿದ್ದ, ಸರ್ಕಾರಿ ನೌಕರ ಎಲ್ಲಾರು ಅನ್ನೋದಿಲ್ಲ, ಎಲ್ಲಾರ್ಗು ನಾ ಮಾಡೋದ್ರ. ಕೆಲವು ಮಂದಿ ಪ್ರಾಮಾಣಿಕರದಾರ, ಕಾನೂನುಬದ್ಧವಾಗಿ ಕೆಲಸ ಮಾಡ್ತಾರೆ. ಇನ್ನೊಂದು ತೊಡೆ ಮಂದಿ ಅವ್ರಿಗೆ ಇನ್ನೊಂದು ಶಬ್ದ ಐತಿ, ಪಾಪ ಮನುಷ್ಯ ನೋವಾಗ್ತೈತಿ. ಯಾಕಂದ್ರ ಎಲ್ಲಾರ್ಗು ಅಂದ್ರ ಅಂತ ಅನಿಸ್ಕೊಳ್ಳೋದು ಬೇಡ. ಅವ್ರ ಕೈಗಂಬಿಗಳಾಗಿದಾರೋ ಸರ್ಕಾರಿ ನೌಕರ, ನನಗಂತೂ ತಿಳಿವಾರ. ಯಾಕಂದ್ರ ಕೆಲವೊಂದು ಕ್ಷೇತ್ರಗಳದಾಗ ಖರೀದಿ ಆಗ್ಬೇಕಂದ್ರೂ ಅವ್ರ ಹೂ ಅನ್ಬೇಕು. ಸಬ್ ರಿಜಿಸ್ಟರ್ ಅವ್ರನ್ನ ಕೇಳಿ ಬಂದಾಗನ ಖರೀದಿ ಮಾಡತ್ತಾರ. ಏನೇ ಆಗ್ಬೇಕಂದ್ರು ಆ ತಹಸೀಲ್ದಾರ್ DC ಅವ್ರು ಕಳಿಸ್ಬೇಕಂದ್ರ ಅಲ್ಲಿಂದ ಗ್ರೀನ್ ಸಿಗ್ನಲ್ ಅವ್ರವ್ರ ಆಫೀಸ್ಗಳಿಂದ ಆಗ್ಲಿ, ಅವ್ರ ನೇಮಕ ಮಾಡಿದವ್ರ ಅವ್ರ ಹೂ ಅಂದ್ರನ ಏನೇ ಆಗತ್ತವ. ಇನ್ನ ಆ ಊರ್ಗೋದಾಗ ನೋಡ್ರಿ ನೀವು, ಬಹಳಷ್ಟು ಕ್ಷೇತ್ರದಾಗ MLA ಆದವ್ರ ಸರ್ವಾಧಿಕಾರಿ ಆಗಿಬಿಟ್ಟಿದಾರ. ಅವ್ರು ಹೇಳಿದಾಗ ಮುಂದಿನ ಎಲ್ಲ ಮೂಮೆಂಟ್ ಆಗ್ಬೇಕ. ಒಂದು ಪಂಚಾಯತಿ ಒಳಗ ಏನ ಮಾಡ್ಬೇಕಾದ್ರ, ಒಂದ ದಾಖಲ್ ಮಾಡ್ಬೇಕಾದ್ರ, ಒಂದು ಹೆಸರು ದಾಖಲ್ ಮಾಡ್ಬೇಕಾದ್ರ, ಉತ್ತಾರಗಳು ಬೇಕಾದ್ರ, ಅಲ್ಲಿ ಏನ ನಾವು ಪಂಚಾಯತ್ ಸಂಬಂಧಪಟ್ಟಂತ ಒಂದ್ ಏನ ಮಾಡ್ಬೇಕಾದ್ರ ಅಲ್ಲಿ ಆ MLAಗಳನ್ನ ಹೇಳಿದಾಗನ ಅಲ್ಲಿ ಪಂಚಾಯತಿ PDO ಆಗ್ಲಿ, ಅಲ್ಲಿ ಕಮಿಟಿ ಹಂಗೆ ಇಲ್ಲ, ಕಮಿಟಿ ಇದ್ದಾಗ ಹೇಳ್ತಾನ ನಾನು, ಅಲ್ಲಿ ಬಾಸ್ ಅವ್ರ ಅವರ MLA ಅವ್ರು ಹೇಳಿದಾಗ ಆಗ್ತೈತಿ. ಒಂದು ತಲಾಟಿ ಅಂತ ಕಲಿಸಿದ್ರನು MLA ಆಫೀಸ್ನಿಂದಾನೇ ಬರ್ಬೇಕು. KEB ಇರ್ಲಿ, ಪೊಲೀಸ್ ಸ್ಟೇಷನ್ ಇರ್ಲಿ, PKPS ಇರ್ಲಿ, ಕನ್ನಡ ಶಾಲಿ ಮಾಸ್ತರ್ ಇರ್ಲಿ, ಅಂಗನವಾಡಿ ಟೀಚರ್ ಇರ್ಲಿ, ಆಯಾ ಇರ್ಲಿ, ಆಶಾ ಕಾರ್ಯಕರ್ತರು ಇರ್ಲಿ, ಸರ್ಕಾರಿ ದವಾಖಾನೆ ಇರ್ಲಿ, ಅಲ್ಲಿ ಅವ್ರ ಶಿಫಾರಸು ತಗೊಂಡ್ ಹೋದ್ರೆ ಇಮಿಡಿಯೇಟ್ ನಿಮಗ್ ಕೆಲಸ. ಶಿಫಾರಸ್ ಇಲ್ಲಂದ್ರ ಓಡಾಡ್ಸುದು, ನಿಮ್ ಕಾಸುದು, ಇದನ್ ಮಾಡುವಂತ ಒಂದು ವ್ಯವಸ್ಥೆ ಕೆಲವೊಂದು ಕ್ಷೇತ್ರದಾಗ ನಡೆದೈತಿ. ಇವತ್ತ ನಾ ಆಗ ಎಲ್ಲಿ ಮಟ್ಟ ಬಂದಾರಂದ್ರೆ MLAಗಳು ತಾವು ಆರಿಸಿ ಬರಾಕ ಇಡೀ ಊರೊಳಗ, ಇದು ಬಹಳಷ್ಟು ಜನ ಶಾಸಕರ ಇವತ್ ಏನ್ ಮಾಡತ್ತಾರ, ಕಂಟ್ರೋಲ್ ಇಟ್ಕೊಳಕ, ಆ ಕ್ಷೇತ್ರವನ್ನ ಕಂಟ್ರೋಲ್ ಇಟ್ಕೊಳಕ ಇವನ್ನೆಲ್ಲ ಸಾಧನಗಳ ಅಸ್ತ್ರಗಳನ್ನ ಉಪಯೋಗ ಮಾಡ್ತಾರೆ. ಎಲ್ಲರೂ ಅಂತಲ್ಲ, ಮಾಡೋರಿಗೆ ದಯಮಾಡಿ ಯಾವ್ಯಾವ ಕ್ಷೇತ್ರದಾಗ ಮಾಡತ್ತಾರ ಎಲ್ಲರಿಗೂ ಗೊತ್ತೈತಿ. ಯಾಕಂದ್ರ ಅವ್ರು ಈಗ ಎಲ್ಲಿ ಮಟ್ಟ ಬಂದೈತೆ ಅಂದ್ರ ಸರ್ಕಾರದ ಬೆನಿಫಿಷಿಯರ್ನ ಆಯ್ಕೆ ಮಾಡುವ ಹಕ್ಕು ಐತೆ ಅವ್ರಿಗೆ. ಹಕ್ಕು ಮಾಡ್ಲನ್ನ ಮಾಡಿಕೊಡ್ಲಿ, ತಮಗ್ ಬೇಕಾದವ್ರು ಮಾಡ್ಲಿ, ಏನು ಮಾಡ್ಲಿ. ಆದ್ರ ಆಯ್ಕೆಯಾದ ಫಲಾನುಭವಿಗಳನ್ನ ಅಲ್ಲಿ ಅಧಿಕಾರಿಗಳು ಹೋಗಿ MLAಗಳ ಮನಿ ಮುಂದ, MLAಗಳು ಇದ್ದಾಗ MLAಗಳ ಕಡೆಯಿಂದ ಕೊಡಿಸ್ತಾರ, ಇಲ್ಲಾಂದ್ರ ಅವ್ರ ಮಕ್ಕಳ ಕಡೆಯಿಂದ ಕೊಡ್ಸಾತಾರ. ಅನೇಕ ದಾಖಲೆಗಳು ಅದಾವ. ನಮ್ಮ ಸರ್ಕಾರಿ ಆಫೀಸನ್ನ ಅವ್ರ ಮನ್ಯಾಗ ಓದಿ ಇಟ್ಬಿಟ್ರಲ್ಲ, ಯಾಕೆ ಸುಳ್ಳು ಬಾಡಿಗೆ ಕೊಡ್ತೀರಿ MLA ಅವ್ರಗಳ ಮನ್ಯಾಗ? ಮತ್ ಇದು ಯಾವ ಕಾನೂನಿನ ಐತಿ? ಯಾಕಂದ್ರೆ ಇದನ್ನ ಬಹಳ ರಿಕ್ಕಿಗೆ ಹೆಚ್ಚರ ನಾ ಒಂದ್ 2-3 ಪರೀಕ್ಷೆ ಮಾಡಿ ನೋಡಿ, ನಾ ಫೋನ್ ಮಾಡಿ ಹೇಳ್ಕೊಡ್ದೆ, ಅವು ತಾಬುಡ್ ತುಬುಡ್ ಅಧಿಕಾರಿಗಳು ಕೆಲಸಾನು ಮಾಡಿದ್ರೆ. ನಿಮ್ಮಲ್ಲಿ ಕೇಳುವಂತ ಶಕ್ತಿ ಬೇಕು. ಯಾಕೆ ಅವ್ರ ಯಾಕೆ ಹೇಳ್ಬೇಕು, ಎಲ್ಲಿ ಕಾನೂನ್ದಾಗ ಅಂತ ಕೇಳುವಂತ ಶಕ್ತಿ ಆ ಕೆಲಸ ಮಾಡ್ಕೊಳ್ಳೋರಲ್ಲಿ ಬರ್ಬೇಕ, ಆ ಧೈರ್ಯ ಬರ್ಬೇಕ. ಯಾಕಂದ್ರ ನಿಮ್ ಕರೆಕ್ಟ್ ಕಾಗದ ಪತ್ರ ಇದ್ದಾಗ ಯಾರ ಅವಶ್ಯಕತೆನೇ ಇರೋದಿಲ್ಲ, ಸರ್ಕಾರ ಮಾಡೇ ಮಾಡ್ಬೇಕು ಅದನ್ನ, ಯಾರು ದುಡ್ಡು ತಗೋದ ಮಾಡ್ಬೇಕು ಅದನ್ನ. ಒಟ್ಟಾರೆ ಟ್ರಾನ್ಸ್ಪರೆನ್ಸಿ ಐತಿ. ಆದ್ರ ಅವ್ರ ಮನಿಗೆ ಎರ್ತಾಕಿ ಅದನ್ನ ಅವ್ರ ಹೂ ಅಂದಾಗ ನೀವು ಮಾಡ್ಕೊಂಡು ಅಲ್ಲಿ ಮಾತಾದ್ರಾಗ ಏನೇನು ಹೇಳ್ತಿರ್ತಾರೆ, 20% ಕೊಡ್ಬೇಕು, ಹಂಗ್ ಕೊಡ್ಬೇಕಂತ ಅನ್ನತಾರ. ಮಂದಿ ಮಾತಾಡಿದ್ದು ಹೇಳ್ತೀನಿ ನಾ.
ಅಂದ್ರೆ ಒಟ್ಟಾರೆ ಈ ವ್ಯವಸ್ಥೆ ಸರ್ಕಾರಿ ನೌಕರಾಗಿರ 58-60 ವರ್ಷ ನಿಮ್ಮನ್ನ ಯಾರು ಏನ್ ಮಾಡಕ್ ಆಗುದಿಲ್ಲ. ಒಬ್ಬ MLA ಇರಾಮ್ 8 ದಿವಸ 5 ವರ್ಷ ನೆಕ್ಸ್ಟ್ ಬಂದಾಗದ. ಆದ್ರ ನಮ್ಮ ಕಡೆ ನಿಮ್ಗೆ ದಾಖಲೆಗಳು ಸಿಕ್ಕಾಗ ನಿಮಗ್ ತೊಂದ್ರೆ ಆಗ್ತೈತಿ. MLA ಗಳಿಗೆ ಮಂತ್ರಿಗಳಿಗೆ ಏನಾಗುದಿಲ್ಲ. ಸರ್ಕಾರಿ ಅಧಿಕಾರಿಗಳಿನ್ನ ನೀವು ಯಾವುದೇ ಬೆನಿಫಿಷರ್ನ ನೀವು ಸಿಲೆಕ್ಟ್ ಮಾಡಿ ಅವ್ರು ಹೇಳಿದ್ದನ್ನ ಮಾಡ್ರಿ. ಬಟ್ ಅದ್ ಮಾಡಿದ ಮ್ಯಾಗ ಅದನ್ನ ನಿಮ್ಮ ಆಫೀಸ್ನಾಗ ಇಟ್ಟ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ರಿ. MLA ಮನಿಗಳಿಗೆ ಮಂತ್ರಿಗಳ ಮನಿಗಳಿಗೆ ಹೋಗಿ ನೀವು ಕೊಟ್ರ ಕೆಂಗನಿಗೆ ಗುರಿ ಆಗಕ್ ಹೋಗ್ಬೇಡ್ರಿ. ಇನ್ನ ಒಟ್ಟಾರೆ ಅಂಗನವಾಡಿ ಆಯ್ಕೆ ಆಯ್ತು, ಆಶಾ ಕಾರ್ಯಕರ್ತರೆ ಆಯ್ಕೆ ಆಯ್ತು, ಯಾವ್ದೋ ಒಂದು ಆಯ್ಕೆಗಳನ್ನ ಇವ್ರು ಏನ್ ಮಾಡ್ತಾರಲ್ಲ ಹೆಂಗ್ ಮಾಡತ್ತಾರ ಅನ್ನೋದು ಎಲ್ಲರಿಗೂ ಗೊತ್ತೈತೆ. ಆದ್ರೆ ಮಾತಾಡುವ ಶಕ್ತಿ, ಪ್ರತಿಭಟನೆ ಮಾಡೋ ಶಕ್ತಿ, ಧೈರ್ಯದಿಂದ ಮುಂದ ಕೇಳುವಂತ ಶಕ್ತಿ ನಿಮಗ್ ಬರ್ಬೇಕು. ಅಂದಾಗ ಈ ಒಂದು ವ್ಯವಸ್ಥೆ ಬದಲಾವಣೆ ಆಗ್ತೈತಿ. ಬರೀ ಗರ್ದಿ ಗಮ್ಮತ್ದಾಗ ಬಂತು ಹೌದಾ ಬಾಳ ಶನ್ಯ ಶಬಾಷ್ ಅಂತೇಳಿ ಅನ್ನಕ್ ಹೋಗ್ಬೇಡ್ರಿ. ಇನ್ನೂ ಅನೇಕ ಕೆಲವೊಂದು ಕ್ಷೇತ್ರದಾಗ ಉಸುಕ ಅವ್ರ ಮಂದಿ ತೆಗಿಯುದ, ಬೆಳಗ್ಗೆ ಎದ್ದು ಭಾಷಣ ಮಾಡುದ, ಇಲ್ಲಿ ಏನು ಇಲ್ಲ ಅಂತ ಉಸುಕ್ ಆತು, ಮೊಹರಂ ಆತು, ಮೈನ್ಸ್ ಆತು, ಅವ್ರು ಹೇಳ್ದಂಗ ಇಲ್ಲಿಗಲ್ ಆಗಿ ಎಲ್ಲ ನಡೆದವ. ಆದ್ರ ಅಧಿಕಾರಿಗಳು ಆ ಕಡೆ ಲಕ್ಷ ಕೊಡಕ್ ತಯಾರಿಲ್ಲ. ಯಾಕಂದ್ರ ಅವ್ರು ಬಿಡದಾಗಿರ್ತಾರ. ಅವ್ರು ಬಿಡದಾಗಿರೋದ್ರಿಂದ ಇವತ್ತು ಸರ್ಕಾರದ ಖಜಾನೆ ಖಾಲಿ ಹಾಕೋತ್ ಹೊಂಟೈತಿ. ಖಜಾನೆಗೆ ಬರ್ಬೇಕಾದಂತ ದುಡ್ಡ ಒಟ್ಟ ಎಲ್ಲಿ ಹೋಗಾಕ. ಅಂದ್ರೆ ಒಟ್ಟಾರೆ ನೀವು ಅಧಿಕಾರಿ ವರ್ಗಕ್ಕ ಇದು ಈ ರೀತಿ ನೀವು ಮಾಡೋದ್ರಿಂದ ನೀವು ನೌಕರಿ ಸೇರುತ್ನಾಗ ಪ್ರಾಮಾಣಿಕವಾಗಿ ನಾನು ಸರ್ಕಾರಿ ಸೇವೆ ಸೇರ್ತಂತ ಅಫಿಡೇಟ್ ಮಾಡಿ ಕೊಟ್ಟ ಕೇಸ್ ನೀವು ನೌಕರಿ ಸೇರಿರ್ತೈತೆ. ಯಾಕಂದ್ರ ಈ ರೀತಿ ನೀವು ಒಂದು ಶಾಸಕರ ಅಥವಾ ಮಂತ್ರಿಗಳಿಗೆ ಈ ರೀತಿ ನೀವು ಒಂದು ಗೌರವ ಕೊಟ್ಟ ಇಡೀ ವ್ಯವಸ್ಥೆಯನ್ನ ಹಾಳು ಮಾಡಕ ಹೋದ್ರ ಮುಂದಿನ ದಿನಮಾನದಾಗಾದ್ರೂ ನಿಮ್ಗ ಶಾಪ್ ತರ್ತೈತಿ, ನಿಮ್ಮ ಮೊಮ್ಮಕ್ಕಳಿಗಾದ್ರೂ ಶಾಪ್ ತರ್ತೈತೆ. ಅದಕ್ಕ ನಿಯತ್ತಾಗಿ ಸರ್ಕಾರದ ಕೆಲಸ ಮಾಡ್ಬೇಕು, ಕೈಗೊಂಬೆಗಳು ಆಗಿ ಮಾಡಬಾರ್ದು ಅಂತೇಳಿ ನಾನು ಸರ್ಕಾರಿ ನೌಕರಿಗೆ ಆಗ್ರಹ ಮಾಡ್ತೇನೆ. ನಮಸ್ಕಾರ.